ಇದು SMR ಗ್ರೂಪ್ಸ್ ಕಡೆಯಿಂದ ಸೋಲಾರ್ ಪ್ಯಾನಲ್ಸ್ ಹಾಕ್ಸಿರೋದು. ಇದು ಬಂದ್ಬಿಟ್ಟು 8 ಮಲ್ಟಿಪರ್ಪಸ್ಗೆ ಯೂಸ್ಗೆ ಆಗಬೇಕು ಅಂದ್ಬಿಟ್ಟು ನಾವು ಫ್ರಂಟ್ ಒಂದು ಸೈಡ್ ನಾರ್ತ್ ಸೈಡ್ ಬಂದು 10 ಫೀಟ್ ಇದೆ, ಸೌತ್ ಸೈಡ್ ಬಂದು 8 ಫೀಟ್ ಇದೆ. ಕೆಳಗೆ ಪಾರ್ಕಿಂಗ್ಗೆ ಅಂದ್ಬಿಟ್ಟು ಟ್ರ್ಯಾಕ್ಟ್ರು ಮತ್ತೆ 2 ವೀಲರ್ಸು ಕಾರು ಏನೇ ಇರ್ಬೋದು ಇಲ್ಲಿ ನಿಲ್ಲಿಸ್ಬೇಕು ಅಂದ್ಬಿಟ್ಟು ಪಾರ್ಕಿಂಗ್ ಯೂಸ್ ಆಗುತ್ತೆ. ಎಲ್ಲ ಚೆನ್ನಾಗಿದೆ. 25 ಇಯರ್ಸ್ ವಾರಂಟಿ ಅಂದ್ಬಿಟ್ಟು ಅದರಲ್ಲಿ 12 ಇಯರ್ಸ್ ರೀಪ್ಲೇಸ್ಮೆಂಟ್ ವಾರಂಟಿ ಇರುತ್ತೆ. ಊರಿಂದ ಒಂದು 5 ಕಿಲೋಮೀಟರ್ ಹೋದ್ರೆ ಎಲೆಕ್ಟ್ರಾನಿಕ್ ಸಿಟಿ ಇದೆಲ್ಲ ಇದೆ. ಅಲ್ಲೆಲ್ಲ ತುಂಬಾ ಅಪಾರ್ಟ್ಮೆಂಟ್ಸು ಇದೆ, PGs ಎಲ್ಲ ಇದೆ. ಅಲ್ಲೆಲ್ಲ ಬೋರ್ವೆಲ್ ಎಲ್ಲ ನೀರಿಲ್ಲ. ಅದರಿಂದ ಅವರು ಅಲ್ಲಿಂದ ಬರ್ತಾರೆ, ಟ್ಯಾಂಕರ್ ತಗೊಬಂದು ಇಲ್ಲಿ ತುಂಬ್ಕೊಂಡು ಹೋಗ್ತಾರೆ. ನಮಸ್ಕಾರ, ನಾವು ಪ್ರಶಾಂತ್ ಕುಮಾರ್ ಅಂದ್ಬಿಟ್ಟು ಸಿಂಗಿನಗರ, ಬೆಂಗಳೂರು ಎಲೆಕ್ಟ್ರಾನಿಕ್ ಸಿಟಿ ಬಿಹೈಂಡ್ 5 ಕಿಲೋಮೀಟರ್ಸ್ ಹಿಂದೆ ಬರುತ್ತೆ, ನಿಯರ್ ಟು ಬೆಂಗಳೂರು ಸಿಟಿ. ನಾವಿಲ್ಲಿ ವ್ಯವಸಾಯ ಮಾಡ್ತಾ ಇದ್ವಿ. ನಮ್ಮ ಜಮೀನೆಲ್ಲ ಇದೆ. ಇದರಲ್ಲಿ ಡೆಕೋರೇಷನ್ ಐಟಮ್, ಮದುವೆ ಇದೆಲ್ಲ ಡೆಕೋರೇಷನ್, ಬ್ಯಾಕ್ ಸೈಡು ಇದೆಲ್ಲ ಡೆಕೋರೇಷನ್ ಬರುತ್ತಲ್ಲ, ಫ್ಲವರ್ಸು ಮತ್ತು ಗ್ರೀನ್ ಲೀವ್ಸು ಅದೆಲ್ಲ ಬೆಳಿತೀವಿ ನಾವು. ನಮಗೆ ಸ್ವಲ್ಪ ಕರೆಂಟ್ ಅಭಾವ ಜಾಸ್ತಿ ಇತ್ತು. 6 ಅವರ್ಸ್ ಕರೆಂಟ್ ಕೊಡ್ತಾಯಿದ್ರು. ಅದರಿಂದ ನಾವು ಒಂದ್ಸತಿ ಸೋಲಾರ್ ಬಗ್ಗೆ ತಿಳ್ಕೊಳ್ಳೋಣ ಅಂದ್ಬಿಟ್ಟು ಒಬ್ಬರು ಮೀಟ್ ಮಾಡಿದ್ವಿ. ಅವರು ಕೊಟೇಶನ್ ಕೊಟ್ಟಿದ್ರು. ಮತ್ತು SMR ಗ್ರೂಪ್ಸ್ ಅವ್ರ ಕಡೆಯಿಂದನೂ ನವೀನ್ ಅವ್ರು ಬಂದು ನಮಗೆ ಸೋಲಾರ್ ಬಗ್ಗೆ ತಿಳಿಸಿದ್ರು. ಅದಾಗಿ ನಾವು ಸೋಲಾರ್ ಹಾಕ್ಕೊಂಡಿದ್ದೀವಿ. ಅವ್ರ ಕಡೆಯಿಂದ ಅವರು ಎಲ್ಲ ಡೀಟೇಲ್ಸ್ ಎಲ್ಲ ತಿಳಿಸಿ ಯಾವ ಥರ ಇದೆ ಸೋಲಾರಲ್ಲಿ ಬೆನಿಫಿಟ್ಸ್ ಯಾವ ಥರ ಇದೆ ಮತ್ತು ಬೋರ್ ಹೆಂಗೆ ರನ್ ಮಾಡ್ಬೋದು ಅನ್ನೋದೆಲ್ಲ ತಿಳಿಸಿದ್ರು. ಇದು SMR ಗ್ರೂಪ್ಸ್ ಕಡೆಯಿಂದ ಸೋಲಾರ್ ಪ್ಯಾನಲ್ಸ್ ಹಾಕ್ಸಿರೋದು. ಇದು ಬಂದ್ಬಿಟ್ಟು 8 ಮಲ್ಟಿಪರ್ಪಸ್ಗೆ ಯೂಸ್ಗೆ ಆಗಬೇಕು ಅಂದ್ಬಿಟ್ಟು ನಾವು ಫ್ರಂಟ್ ಒಂದು ಸೈಡ್ ನಾರ್ತ್ ಸೈಡ್ ಬಂದು 10 ಫೀಟ್ ಇದೆ, ಸೌತ್ ಸೈಡ್ ಬಂದು 8 ಫೀಟ್ ಇದೆ. ಕೆಳಗೆ ಪಾರ್ಕಿಂಗ್ಗೆ ಅಂದ್ಬಿಟ್ಟು ಟ್ರ್ಯಾಕ್ಟ್ರು ಮತ್ತು 2 ವೀಲರ್ಸು ಕಾರು ಏನೇ ಇರ್ಬೋದು ಇಲ್ಲಿ ನಿಲ್ಲಿಸ್ಬೇಕು ಅಂದ್ಬಿಟ್ಟು ಪಾರ್ಕಿಂಗು ಯೂಸ್ ಆಗುತ್ತೆ. ಪ್ಲಸ್ ಮೇಲೆ ಸೋಲಾರು ಇರುತ್ತೆ. ಮಲ್ಟಿ ಸ್ಪೇಸು ಕನ್ಸ್ಯೂಮ್ ಮಾಡಬೇಕು ಅಂದ್ಬಿಟ್ಟು ಸ್ಪೇಸ್ಗೋಸ್ಕರ ನಾವು ಈ ಥರ ಪ್ಯಾನಲ್ಸು ಈ ಥರ SMR ಗ್ರೂಪ್ ಕಡೆಯಿಂದ ಅವ್ರಿಗೆ ಹೇಳಿ ಇದೇ ಥರ ಬೇಕು ನಮಗೆ, ಸ್ಪೇಸ್ ಯೂಸ್ ಆಗಬೇಕು. ಎಲ್ಲ ಬೇರೆ ಕಡೆ ಎಲ್ಲ 5 ಫೀಟಲ್ಲಿ ಹಾಕ್ತಾರೆ. ನಮ್ಮ 5 ಫೀಟ್ ಹೈಟ್ಗೆ ನಮಗೆ ಏನಕ್ಕೂ ಯೂಸ್ ಆಗೋಲ್ಲ, ಜಾಗ ಎಲ್ಲ ವೇಸ್ಟ್ ಆಗುತ್ತೆ. ಅದರಿಂದ ನಾವು ಇಲ್ಲಿ 10 ಫೀಟ್ ಹೈಟ್ ಮಾಡಿಸ್ಕೊಂಡಿದ್ದೀವಿ. ಅದ್ರ ಬಗ್ಗೆ 15 HP ನಮಗೆ ಮೋಟ್ರು ಓಡಬೇಕಾಗಿತ್ತು ನಮ್ಮ ತೋಟಕ್ಕೆ. ಮತ್ತು ಪ್ಲಸ್ಸು ಎಲ್ಲ ಅದರ್ ಪರ್ಪಸ್ಗೆ ಎಲ್ಲನೂ ನೀರು ಬೇಕಾಗಿತ್ತು. ಇಲ್ಲಿ ತುಂಬ ನೀರಿಗೆ ಬರ್ಡನ್ ಆಗ್ತಾಯಿತ್ತು, ನೀರು ಸಾಕಾಗ್ತಾ ಇರಲಿಲ್ಲ ಕರೆಂಟಿಂದ, ಪವರ್ ಸಪ್ಲೈಯಿಂದ. ಮತ್ತು ನಾವು ಸೋಲಾರ್ ಎಲ್ಲನೂ ಅಳವಡಿಸ್ಮೇಲೆ ಇವಾಗ ನೀರು ಪ್ರಾಬ್ಲಮ್ ಏನೂ ಇಲ್ಲ. ಮಾರ್ನಿಂಗ್ 8:30ಗೆ ಮೋಟ್ರ್ ಸ್ಟಾರ್ಟ್ ಆಗುತ್ತೆ ಸೋಲಾರಿಂದ, ಮತ್ತು ಈವ್ನಿಂಗ್ 5 o'clockಗೆ ಕಟ್ ಆಫ್ ಆಗುತ್ತೆ. ಅಷ್ಟರಲ್ಲಿ ನಮಗೆ ಅಷ್ಟು ಟೈಮು ಎಷ್ಟು ನೀರು ಬರುತ್ತೋ ಅದು ನಮ್ಮ ತೋಟಕ್ಕೆಲ್ಲನೂ ಪರ್ಫೆಕ್ಟಾಗಿ ಸೂಟ್ ಆಗುತ್ತೆ. ಅದೆಲ್ಲ ನಮ್ಮ ತೋಟ ಎಲ್ಲ ಚೆನ್ನಾಗಿ ಮೇಂಟೈನ್ ಮಾಡ್ಬೋದು. ಫುಲ್ ಗ್ರೀನ್ರಿ ಇರುತ್ತೆ. ಕರೆಂಟ್ ಇದ್ದಾಗ ಕರೆಂಟು ಯಾವಾಗ ಕೊಡ್ತಾರೆ, 6 ಅವರ್ಸ್ ಕರೆಂಟ್ ಇತ್ತು. ಆ 6 ಅವರ್ಸ್ ಕರೆಂಟು ನಮಗೆ ಸರ್ಕಾರ ಕಡೆಯಿಂದ ಏನು ರೈತರಿಗೆ ಬೇರೆ ಬೆನಿಫಿಟ್ಸ್ ಏನೂ ಇರ್ತಾ ಇರಲಿಲ್ಲ. ಆ ಕರೆಂಟ್ ಬರಬೇಕಾದ್ರೆ ಯಾವಾಗ ನೈಟ್ 10 ಗಂಟೆಗೆ ಕೊಡೋರು, ಇಲ್ಲ ಬೆಳಗ್ಗೆ 6 ಗಂಟೆಗೆ ಕೊಡೋರು, 5 ಗಂಟೆಗೆ ಕೊಡೋರು, ಟೈಮಿಂಗ್ಸ್ ಇರ್ತಾ ಇರಲಿಲ್ಲ. ಅದು ತುಂಬ ಪ್ರಾಬ್ಲಮ್ ಆಗೋದು ನಮಗೆ. ಆಮೇಲೆ ನಾವು ಆ ಪ್ರಾಬ್ಲಮ್ ತಪ್ಪಿಸೋಕ್ಕೋಸ್ಕರ ಸೋಲಾರ್ ಮೇಲೆ ಡಿಪೆಂಡ್ ಆಗಿ ಸೋಲಾರ್ ಅಲ್ಲಿ ಆಕ್ಚುಲಿ ಏನು ಅಂದ್ರೆ ಬಿಸಿಲು ಜಾಸ್ತಿ ಇದ್ರೆ ಸೋಲಾರ್ ಅಲ್ಲಿ ಒಳ್ಳೆ ನೀರು ಬರುತ್ತೆ. 10 o'clockಗೆ ಫುಲ್ 2 ಇಂಚ್ ಪೈಪಲ್ಲಿ 2 ಇಂಚ್ ನೀರು ಬರುತ್ತೆ. ನಮ್ಗೆ ಅಷ್ಟು ಬಂದ್ರೆ ಸಾಕಾಗುತ್ತೆ. ಊರಿಂದ ಒಂದು 5 ಕಿಲೋಮೀಟರ್ ಹೋದ್ರೆ ಎಲೆಕ್ಟ್ರಾನಿಕ್ ಸಿಟಿ ಇದೆಲ್ಲ ಇದೆ. ಅಲ್ಲೆಲ್ಲ ತುಂಬಾ ಅಪಾರ್ಟ್ಮೆಂಟ್ಸು ಇದೆ, PGs ಎಲ್ಲ ಇದೆ. ಅಲ್ಲೆಲ್ಲ ಬೋರ್ವೆಲ್ ಎಲ್ಲ ನೀರಿಲ್ಲ.
ಅದರಿಂದ ಅವರು ಅಲ್ಲಿಂದ ಬರ್ತಾರೆ, ಟ್ಯಾಂಕರ್ ತಗೊಬಂದು ಇಲ್ಲಿ ತುಂಬ್ಕೊಂಡು ಹೋಗ್ತಾರೆ. ನಮಗೆ ಸೋಲಾರ್ ಹಾಕಿರೋದ್ರಿಂದ ಅದಕ್ಕೂ ಯೂಸ್ ಆಗುತ್ತೆ. ಯಾವುದೇ ರೀತಿ KEB ಕಡೆಯಿಂದ ಪ್ರಾಬ್ಲಮ್ ಇರಲ್ಲ. ಸೋಲಾರ್ ಇಂದ ಮೋಟರ್ ಓಡಿಸ್ತಾ ಇದ್ರೆ ನಮ್ KEB ಕಡೆಯಿಂದ ಯಾವುದೇ ಪ್ರಾಬ್ಲಮ್ಸ್ ಬರಲ್ಲ. ಸರ್ವಿಸ್ ಎಲ್ಲ ಚೆನ್ನಾಗಿದೆ. 25 ಇಯರ್ಸ್ ವಾರಂಟಿ ಅಂದ್ಬಿಟ್ಟು, ಅದರಲ್ಲಿ 12 ಇಯರ್ಸ್ ರೀಪ್ಲೇಸ್ಮೆಂಟ್ ವಾರಂಟಿ ಇರುತ್ತೆ, ಮತ್ತೆ ಸರ್ವಿಸ್ ಬಂದು 13 ಇಯರ್ಸ್ ಇರುತ್ತೆ. ಟೋಟಲ್ 25 ಇಯರ್ಸ್ ವಾರಂಟಿ ಇದೆ. ಇದು ಅಮೌಂಟ್ ಏನು ಅಂದ್ರೆ ನಮ್ಗೆ ಸರ್ಕಾರದಿಂದ ಸ್ವಲ್ಪ ಸಬ್ಸಿಡಿ ಇವಾಗ ಮೋದಿ ಸರ್ಕಾರದಿಂದನೂ ಇದು ಏನು ರೂಪ್ ಟಾಪ್ ಸೋಲಾರ್ಸ್ಗೆ ಸಬ್ಸಿಡಿ ಕೊಡ್ತಾ ಇದಾರೆ. ಬಟ್ ಪಂಪ್ ಸೆಟ್ಗೆಲ್ಲಾನು ಅಬೌವ್ 10 HP 15 HP ಈ ತರ ಎಲ್ಲ ಬೇಕು ಅಂದ್ರೆ ನಮಗೆ ಲೋನ್ ಕೊಡ್ಬೇಕು ಬ್ಯಾಂಕ್ ಕಡೆಯಿಂದ. ಲೋನ್ ಸಿಕ್ಕಿದ್ರೆ ಎಲ್ಲಾ ರೈತರಿಗೂ ಯೂಸ್ ಆಗುತ್ತೆ. ಈ ತರ ಸಿಟಿ ನಿಯರ್ ಬೈ ಇರೋರಿಗೆ ಈ ತರ ಪ್ಲಾಂಟ್ಸ್ ಎಲ್ಲ ಹಾಕಂದ್ರೆ ನಿಮ್ಗೆ ಲೇಬರ್ ಇದಿರಲ್ಲ, ಪ್ರಾಬ್ಲಮ್ ಇರಲ್ಲ. ಏನೋ ಒಬ್ರು ಇಬ್ರು ಇದ್ರೆ ಸಾಕು. ಎಲ್ಲಾರು ಹೇಳ್ತಾರೆ ರೈತರು ಆಗಿದ್ದಾರೆ ಈಗಿದ್ದಾರೆ, ಅವ್ರ ಹತ್ರ ಏನು ಇಲ್ಲ ಹಂಗೆ ಹಿಂಗೆ ಅಂತ. ಮಾದರಿ ರೈತ ಆಗ್ಬೇಕು ಅಂದ್ಬಿಟ್ಟು ನಮ್ ಮನೇನು ಇದೇ ತರ ಲಕ್ಸುರಿ ಆಗಿರ್ಬೇಕು. ಯಾವುದೇ ಬಿಲಿಯನಿಯರ್ಗೆ ಕಮ್ಮಿ ಇರಬಾರ್ದು. ರೈತನೂ ಅದೇ ಲೆವೆಲಲ್ಲಿ ಇದ್ದಾನೆ ಅಂದ್ಬಿಟ್ಟು ತಿಳಿಸ್ಬೇಕು ಅಂದ್ಬಿಟ್ಟನೆ ನಾವು ಈ ತರ ಮನೆ ಕಟ್ಟಿರೋದು. ಪ್ಲಸ್ ಇನ್ನೊಂದು, ನಾವೆಲ್ಲ ಗಿಡಗಳೆಲ್ಲ ಬೆಳೆಸಿದೀವಿ, ಹಣ್ಣು ಗಿಡ ಎಲ್ಲ ಬೆಳೆಸಿದೀವಿ, ಹೂ ಗಿಡ ಎಲ್ಲ ಇದೆ ಮನೆ ಸುತ್ತ. ನಮ್ಗೆ ಯಾವುದೇ ಬೇಕಾದ್ರೂ ಫ್ರೂಟ್ಸ್ ಬೇಕು ಅಂದ್ರೆ ಆ ಸೀಸನ್ಗೆ ಫ್ರೂಟ್ಸು ಸಿಗುತ್ತೆ. ಪ್ಲಸ್ ಮನೆ ಮುಂದೆನೂ ಚೆನ್ನಾಗಿ ಇರುತ್ತೆ, ಎಲ್ಲ ಗ್ರೀನರಿ ಆಗಿರುತ್ತೆ. ಇದಕ್ಕೆ ಲೇಬರ್ ಕೇಳೋದೇ ಇಲ್ಲ, ರಿಕ್ವೈರ್ಮೆಂಟ್ ಇಲ್ಲ, ಬರೀ ಲೇಬರ್ ರಿಕ್ವೈರ್ಮೆಂಟೇ ಇಲ್ಲ. ಆಕ್ಚುಲಿ ಹೇಳ್ಬೇಕಾದ್ರೆ 100% ಅಲ್ಲಿ ಒಂದು 95% ಲೇಬರ್ ರಿಕ್ವೈರ್ಮೆಂಟೇ ಇಲ್ಲ. ಒಬ್ರಿಬ್ರು ಮನೆಯಲ್ಲಿ ಇದ್ರೆ ಅವರೇ ಎಲ್ಲ ಮಾಡ್ಕೋ ಎಲ್ಲ ನೀವು ಒಬ್ಬರೇ ಹ್ಯಾಂಡಲ್ ಮಾಡ್ತಿದ್ದಾರೆ ಸರ್? ಹೌದು.